ತ್ರೈನ್ಯಾಸ್ ಶ್ರೀವಿದ್ಯಾ ಮಂದಿರ ಹಾಗೂ ತ್ರೈನ್ಯಾಸ್ ಶ್ರೀವಿದ್ಯಾ ಫೌಂಡೇಶನ್ ಅನ್ನು ಶ್ರೀ ಎಚ್.ಎಸ್. ತ್ಯಾಗರಾಜ್ ಅವರು ಶ್ರೀ ಅಮೃತಾನಂದ ಎಂಬ ದೀಕ್ಷಾನಾಮದಿಂದ ಪ್ರಾಚೀನ ವಿದ್ಯೆಯಾದ ಶ್ರೀವಿದ್ಯೆಯನ್ನು ಪ್ರಪಂಚದಾದ್ಯಂತ ಪಸರಿಸಲು 1997ರಲ್ಲಿ ಮೈಸೂರಿನಲ್ಲಿ ಆರಂಭಿಸಿದರು. ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವ ತ್ರೈನ್ಯಾಸ್ ಶ್ರೀವಿದ್ಯಾ ಮಂದಿರವು ಶ್ರೀವಿದ್ಯೆಗೆ ಅಧಿದೇವತೆಯಾದ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯ ಮಂದಿರವಾಗಿದೆ. ಇಲ್ಲಿ ಶ್ರೀಮನ್ ಮಹಾರಾಜ್ಞಿಯಾದ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯೊಂದಿಗೆ ಅವಳ ಮಂತ್ರಿಣಿ ಸಚಿವೇಶಿ ಶ್ರೀ ರಾಜಶ್ಯಾಮಲ, ಅವಳ ದಂಡಿನಿ ಸೇನಾಧಿಪತಿ ಶ್ರೀ ಮಹಾವಾರಾಹಿ ಸಹಿತ ಶ್ರೀ ಬಾಲಾ ತ್ರಿಪುರ ಸುಂದರಿ, ಚಂಡಿ ಮತ್ತು ಶ್ರೀ ವಾಂಚಾಕಲ್ಪಲತಾ ಶ್ರೀವಿದ್ಯಾ ಗಣೇಶ ಎಲ್ಲರೂ ವಿರಾಜಮಾನರಾಗಿದ್ದಾರೆ. ಶ್ರೀವಿದ್ಯೆ ಎಂದರೆ ಮಂತ್ರರಾಜ. ಎಲ್ಲ ದೇವತೆಗಳ ಬೀಜಾಕ್ಷರಗಳನ್ನು ಮಂತ್ರ ಎಂದು ಕರೆದರೆ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯ ಮಂತ್ರವನ್ನು ಶ್ರೀವಿದ್ಯೆ ಎಂದು ಕರೆಯಲಾಗಿದೆ. ಶ್ರೀವಿದ್ಯೆ ಎಂದರೆ ತಾಯಿ ಲಲಿತಾ ಮಹಾತ್ರಿಪುರ ಸುಂದರಿಯ ಮಂತ್ರವೇ ಆಗಿದೆ. ಕೇವಲ ಮಂತ್ರ ಎಂದು ಕರೆಯದೆ ಶ್ರೀವಿದ್ಯೆ ಎಂದು ಕರೆದಿರುವುದರಲ್ಲೇ ಅವಳ ಮಹಿಮೆ, ಶಕ್ತಿ, ವ್ಯಾಪ್ತಿ ಮತ್ತು ಪರಾತ್ಪರಳಾದ ಅವಳ ಮಹತ್ವವನ್ನು ನಾವು ಅರಿಯಬೇಕು. ಶ್ರೀವಿದ್ಯೆ ಎಂದರೆ ಇಹದಲ್ಲಿ ಭೋಗ, ಪರದಲ್ಲಿ ಮೋಕ್ಷವನ್ನು ನೀಡುವ ಏಕೈಕ ವಿದ್ಯೆಯಾಗಿದೆ. ಪೂರ್ವದಿಂದಲೂ ಶ್ರೀವಿದ್ಯೆಯನ್ನು ರಹಸ್ಯ ವಿದ್ಯೆ ಎಂದು ಕರೆಯಲಾಗಿದೆ. ಇಂದ್ರ, ಕುಬೇರ, ಲೋಪಮುದ್ರ, ಅಗಸ್ತ್ಯ, ಅತ್ರಿ, ಸೂರ್ಯ, ದೂರ್ವಾಸ, ಶಿವ, ಕಾರ್ತಿಕೇಯ, ಮನ್ಮಥ, ಅಗ್ನಿ, ಚಂದ್ರ ಇವರೆಲ್ಲರೂ ಶ್ರೀವಿದ್ಯೆಯ ಪ್ರಮುಖ ಉಪಾಸಕರು ಮತ್ತು ಶ್ರೀಮಾತೆಯ ಪರಮಭಕ್ತರು. ಇನ್ನು ಪ್ರತಿಯೊಬ್ಬರಿಗೂ ತಿಳಿದಿರುವ ಶ್ರೀ ದತ್ತಾತ್ರೇಯ, ಶ್ರೀ ಆನಂದ ಭೈರವ, ಶ್ರೀ ದಕ್ಷಿಣಾಮೂರ್ತಿ, ಶ್ರೀ ಶಂಕರಾಚಾರ್ಯರು, ಶ್ರೀ ಭಾಸ್ಕರರಾಯರು ಹೀಗೆ ಅನೇಕ ಗುರು ಪರಂಪರೆಗಳು ಉಪಾಸಿಸುವುದು ಅವಳನ್ನೇ. ಸರ್ವವು, ಸಕಲವು, ಪರಾತ್ಪರವು, ಪರಭಟ್ಟಾರಗಳು ಅವಳೇ. ಇಂತಹ ಜಗನ್ಮಾತೆ ಭಗವತಿ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯ ಮಂದಿರವು ನಿಮ್ಮೆಲ್ಲರ ನಡುವೆ ಮೈಸೂರಿನಲ್ಲಿ ಇರುವುದು ನಮ್ಮ ಭಾಗ್ಯವೇ ಸರಿ. ತ್ರೈನ್ಯಾಸ್ ಶ್ರೀವಿದ್ಯಾ ಮಂದಿರದಲ್ಲಿ ಕಳೆದ 28 ವರ್ಷಗಳಿಂದಲೂ ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಪರ್ವದಿನಗಳಲ್ಲಿ ಸಪರ್ಯ ಎಂದರೆ ಶ್ರೀಚಕ್ರದ ನವ ಆವರಣ ಪೂಜೆ ಮತ್ತು ಅರ್ಚನೆಯನ್ನು ನಡೆಸಿಕೊಂಡು ಬರುತ್ತಿರುವುದಲ್ಲದೆ ಪ್ರತಿ ವರ್ಷವೂ 4 ನವರಾತ್ರಿಗಳನ್ನು ಅಂದರೆ ಶ್ಯಾಮಲಾ ನವರಾತ್ರಿ, ವಸಂತ ನವರಾತ್ರಿ, ವಾರಾಹಿ ನವರಾತ್ರಿ ಮತ್ತು ಶರನ್ನವರಾತ್ರಿಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಮೂಲ ಕ್ರಮದಲ್ಲಿಯೇ ಅರ್ಚಿಸಿಕೊಂಡು ಬರುತ್ತಿರುವುದು ಇಲ್ಲಿನ ವಿಶೇಷ. 4 ನವರಾತ್ರಿಗಳಲ್ಲಿಯೂ ಶ್ರೀಚಕ್ರಾರ್ಚನೆ, ನವ ಆವರಣ ಪೂಜೆ, ಲಲಿತಾ ಮಹಾಯಾಗ, ಮಹಾವಿಷ್ಣು ದಶಾವತಾರ, ದಶಮಹಾವಿದ್ಯೆ, ದಶಶ್ಯಾಮಲ, ದಶವಾರಾಹಿ ಹೋಮಗಳು, ವಾಂಚಾಕಲ್ಪಲತಾ ಹೋಮ, ಷೋಡಶ ದುರ್ಗ ನವಚಂಡಿ ಮಹಾಯಾಗ ಹೀಗೆ ಹೋಮ ಹವನಗಳನ್ನು ನಡೆಸಿಕೊಂಡು ಬರುತ್ತಿದೆ. ದೇಶ ವಿದೇಶಗಳಿಂದ ತ್ರೈನ್ಯಾಸ್ ಶ್ರೀವಿದ್ಯಾ ಮಂದಿರಕ್ಕೆ ಶ್ರೀಮಾತೆಯ ದರ್ಶನ ಪಡೆಯಲು ಹಾಗೂ ದೀಕ್ಷೆ ಪಡೆಯಲು ಭಕ್ತರು ಬರುತ್ತಾರೆ. ತ್ರೈನ್ಯಾಸ್ ಶ್ರೀವಿದ್ಯಾ ಮಂದಿರ ಹಾಗೂ ಪ್ರತಿಷ್ಠಾನದ ಸಂಸ್ಥಾಪಕರು ಹಾಗೂ ಪೂಜ್ಯ ಗುರುಗಳಾದ ಶ್ರೀ ಅಮೃತಾನಂದ ರವರು ಕೇವಲ ಅನುಷ್ಠಾನಗಳನ್ನು ಮಾಡಿಕೊಂಡು ಬರುವುದಷ್ಟೇ ಅಲ್ಲದೆ ಆಸಕ್ತರು ಹಾಗೂ ಲಲಿತಾಂಬಿಕೆಯ ಕೃಪಾಪಾತ್ರರಿಗೆ ಶ್ರೀವಿದ್ಯೆಯ ಉಪಾಸನಾ ಕ್ರಮವನ್ನು ಕಲಿಸಿಕೊಡುತ್ತಾರೆ. ಉಪಾಸಕರಿಗೆ ಅನುಕೂಲವಾಗಲೆಂದು ಶ್ರೀವಿದ್ಯಾ ಸಪರ್ಯ, ಬಾಲಾ ಸಪರ್ಯ, ಶ್ರೀ ವಾಂಚಾಕಲ್ಪಲತಾ ಶ್ರೀವಿದ್ಯಾ ಗಣೇಶ ಕುರಿತಂತೆ ಅನೇಕ ಗ್ರಂಥಗಳನ್ನು ರಚಿಸಿ ಪ್ರಕಟಿಸಿದ್ದಾರೆ. ಜ್ಞಾನ, ವಿಜ್ಞಾನ, ತತ್ವಜ್ಞಾನ ಎಂಬ ಘೋಷವಾಕ್ಯದೊಂದಿಗೆ ತ್ರೈನ್ಯಾಸ್ ಶ್ರೀವಿದ್ಯಾ ಮಂದಿರ ಹಾಗೂ ಪ್ರತಿಷ್ಠಾನವು ಕಾರ್ಯನಿರ್ವಹಿಸುತ್ತಿದ್ದು, ಜ್ಞಾನದ ಹಂಬಲದಿಂದ ಶ್ರೀವಿದ್ಯೆಯ ಉಪಾಸಕರಿಗೆ ವಿಚಾರ ಮಂಡನೆ, ವಿನಿಮಯ, ಚರ್ಚೆ ಮತ್ತು ಪರಸ್ಪರ ಸಂಪರ್ಕ ಜಾಲವನ್ನು ಬೆಳೆಸಿಕೊಳ್ಳಲು ಮತ್ತು ಉತ್ತರ ದಕ್ಷಿಣ ಬೆಸೆಯುವಂತೆ ಮಾಡಲು ಅನುವಾಗುವಂತೆ ಇಲ್ಲಿಯವರೆವಿಗೂ 3 ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಏರ್ಪಡಿಸಿರುತ್ತಾರೆ. ದೇಶ ವಿದೇಶದಿಂದ ಬಹುತೇಕ ಎಲ್ಲ ಶ್ರೀವಿದ್ಯಾ ಉಪಾಸಕರು ಈ ಸಮ್ಮೇಳನಗಳಲ್ಲಿ ಭಾಗವಹಿಸಿರುತ್ತಾರೆ.
ತ್ರೈನ್ಯಾಸ್ ಶ್ರೀವಿದ್ಯಾ ಮಂದಿರದಲ್ಲಿ ಶ್ರೀ ಅಮೃತಾನಂದರು ಪ್ರಾಚೀನತೆಗೆ ಹೆಚ್ಚು ಒತ್ತು ಕೊಟ್ಟಿದ್ದು ಅನುಷ್ಠಾನಗಳಷ್ಟೇ ಅಲ್ಲದೆ ಶ್ರೀಚಕ್ರದ ನಿರ್ಮಾಣದಲ್ಲಿಯೂ ಪ್ರಾಚೀನ ರೀತಿ ಮತ್ತು ನಿಖರತೆಯನ್ನು ಕಾಯ್ದುಕೊಳ್ಳಲು ಶ್ರಮಿಸಿ ಉಪಾಸಕರಿಗೆ 99.9% ನಿಖರವಾದ ಶ್ರೀಯಂತ್ರವನ್ನು ಒದಗಿಸಿಕೊಟ್ಟಿರುತ್ತಾರೆ. ಗುಜರಾತ್ನ ಇನಾ ಋಣಮುಕ್ತೇಶ್ವರ ಮಂದಿರವನ್ನೊಳಗೊಂಡಂತೆ ದೇಶದ ಪ್ರಖ್ಯಾತ ದೇವಸ್ಥಾನಗಳಿಗೆ ನಿಖರ ಶ್ರೀಯಂತ್ರವನ್ನು ಪೂರೈಸುವುದಷ್ಟೇ ಅಲ್ಲದೆ ಪ್ರತಿಷ್ಠಾಪನೆಯನ್ನು ಕೂಡ ನೆರವೇರಿಸಿಕೊಟ್ಟಿರುತ್ತಾರೆ. ಇದಿಷ್ಟು ತ್ರೈನ್ಯಾಸ್ ಶ್ರೀವಿದ್ಯಾ ಮಂದಿರದಲ್ಲಿನ ಅನುಷ್ಠಾನ ಶ್ರೀವಿದ್ಯೆಯ ಪಾಲಿಸುವಿಕೆಯನ್ನು ಕುರಿತಂತೆ ಮಾಹಿತಿಯಾಯಿತು. ಇನ್ನು ತ್ರೈನ್ಯಾಸ್ ಶ್ರೀವಿದ್ಯಾ ಮಂದಿರವು ತನ್ನ ಪ್ರತಿಷ್ಠಾನದ ಅಡಿಯಲ್ಲಿ ಸಾಮಾನ್ಯ ಜನರಿಗೂ ಎಲ್ಲೆಡೆಯೂ ಶ್ರೀವಿದ್ಯೆಯನ್ನು ತಲುಪಿಸುವ ನಿಟ್ಟಿನಲ್ಲಿ ಶ್ರೀವಿದ್ಯೆಯಲ್ಲಿ ಬರುವ ದೇವಿಯರು, ಅವರ ಅಂಗ, ಉಪಾಂಗ ಹಾಗೂ ಪ್ರತ್ಯಂಗ ದೇವತೆಗಳ ಚಿತ್ರವನ್ನು ನಿರ್ಮಿಸಿ ಪರಿಚಯಿಸಿರುವ ಹೆಗ್ಗಳಿಕೆಯನ್ನು ಹೊಂದಿದೆ. ಮೋಕ್ಷ ಸಾಧನೆಗೆ ಭಕ್ತಿ ಮಾರ್ಗವು ಇತರ ಮಾರ್ಗಗಳಂತೆಯೇ ಪ್ರಧಾನವಾದುದು. ಕೇವಲ ಈಶ್ವರಿಯ ಬಗೆಗೆ ಭಕ್ತಿ ಮತ್ತು ಪ್ರೀತಿಯಿಂದಲೂ ಅವಳನ್ನು ಪಡೆಯಬಹುದಾಗಿದೆ. ಭಕ್ತಿ ಮಾರ್ಗವು ಅನೇಕ ಜನರು ಪ್ರಧಾನವಾಗಿ ಸುಲಭವಾಗಿ ಬಳಸುವ ಮಾರ್ಗವಾಗಿದೆ. ಸಾಮಾನ್ಯ ಜನರು ಶ್ರೀವಿದ್ಯೆಯ ದೇವದೇವಿಯರ ಭಾವಚಿತ್ರವನ್ನು ಪೂಜಿಸಲು ಅನುಕೂಲವಾಗುವಂತೆ ಆ ದೇವದೇವಿಯರ ರೂಪ, ಶಕ್ತಿಗಳನ್ನು ಬಿಂಬಿಸುವ ಅವರ ಅಸ್ತ್ರ, ಸಾಧನಗಳನ್ನು ವ್ಯಕ್ತಪಡಿಸುವಂತೆ ಶ್ರೀ ಅಮೃತಾನಂದರು ಶ್ರೀವಿದ್ಯೆಯಲ್ಲಿ ಬರುವ ದೇವದೇವಿಯರ ಚಿತ್ರಗಳನ್ನು ಆಯಾ ದೇವದೇವಿಯರ ಧ್ಯಾನ ಶ್ಲೋಕಗಳನ್ನು ಆಧರಿಸಿ ತೈಲವರ್ಣದಲ್ಲಿ ನಿರ್ಮಿಸಿ ಲೋಕಾರ್ಪಣೆ ಮಾಡಿದ್ದಾರೆ. ಈ ಸರಣಿಯಲ್ಲಿ ಶ್ರೀ ಬಾಲಾಗಣಪತಿ, ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ, ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಶ್ರೀ ಬಾಲಾ ತ್ರಿಪುರ ಸುಂದರಿ, ಶ್ರೀ ರಾಜಶ್ಯಾಮಲ, ಶ್ರೀ ಮಹಾವಾರಾಹಿ, ಶ್ರೀ ಅಶ್ವಾರೂಢ, ಶ್ರೀ ಸಂಪತ್ಕರಿ, ಶ್ರೀ ಅನ್ನಪೂರ್ಣೇಶ್ವರಿ, ಶ್ರೀ ಶರಭೇಶ್ವರ, ಶ್ರೀ ಕಾಮಾಖ್ಯ, ಶ್ರೀ ಪ್ರತ್ಯಂಗೀರ, ಶ್ರೀ ಕಾಮೇಶ್ವರ ಕಾಮೇಶ್ವರಿ, ಶ್ರೀ ಬಂಗಾರ ಕಾಮಾಕ್ಷಿ, ಶ್ರೀ ಬನಶಂಕರಿ, ಶ್ರೀ ವಾಂಚಾಕಲ್ಪಲತಾ ಶ್ರೀವಿದ್ಯಾ ಗಣೇಶ, ಶ್ರೀ ಸಪ್ತಮಾತ್ರಿಕೆಯರು, ಶ್ರೀ ಭಾಸುರಾನಂದನಾಥರು, ಹೀಗೆ 20 ತೈಲ ವರ್ಣಚಿತ್ರಗಳನ್ನು ಜನರಿಗೆ ಪರಿಚಯಿಸಿ ಅರ್ಪಿಸಿದ್ದಾರೆ. ಕೇವಲ ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲದೆ ಶ್ರೀವಿದ್ಯಾ ಉಪಾಸಕರಿಗೂ ಕೂಡ ಶ್ರೀ ಬಾಲಾ ತ್ರಿಪುರ ಸುಂದರಿ, ಶ್ರೀ ರಾಜಶ್ಯಾಮಲ ಮತ್ತು ಶ್ರೀ ಮಹಾವಾರಾಹಿ ದೇವಿಯರ ಚಿತ್ರಗಳು ಬಹಳ ಮುಖ್ಯವಾಗಿದ್ದು ಇವು ಲಭ್ಯವಿರಲಿಲ್ಲ. ಇಡೀ ಪ್ರಪಂಚಕ್ಕೆ ಶ್ರೀ ಬಾಲಾ ತ್ರಿಪುರ ಸುಂದರಿ ಮತ್ತು ವಾಂಚಾಕಲ್ಪಲತಾ ಶ್ರೀವಿದ್ಯಾ ಗಣೇಶನನ್ನು ತೈಲಚಿತ್ರದ ಮೂಲಕ ಪರಿಚಯಿಸಿದ್ದೇ ತ್ರೈನ್ಯಾಸ್ ಶ್ರೀವಿದ್ಯಾ ಮಂದಿರ. ಈ ಭಾವಚಿತ್ರಗಳನ್ನು ಪಡೆದು ಸುಲಭವಾಗಿ ಉಪಾಸಕರು ದೇವಿಯನ್ನು ಧ್ಯಾನಿಸುವುದು ಸಾಧ್ಯವಾಗಿದೆ. ಇದರಿಂದ ಶ್ರೀವಿದ್ಯಾ ಉಪಾಸಕರು ಕೂಡ ಕೃತಾರ್ಥರಾಗಿದ್ದಾರೆ ಎಂದರೆ ಉತ್ಪ್ರೇಕ್ಷೆಯಲ್ಲ. ಈ ದೇವದೇವಿಯರ ಸರಣಿಯಲ್ಲಿ ಈಗ 21ನೆಯ ತೈಲವರ್ಣ ಚಿತ್ರವು ಮೈಸೂರಿನ ನಾಡದೇವತೆಯಾದ ಶ್ರೀ ಚಾಮುಂಡೇಶ್ವರಿ ದೇವಿಯದು. ಶ್ರೀ ಚಾಮುಂಡೇಶ್ವರಿ ತಾಯಿಯ ತೈಲವರ್ಣ ಚಿತ್ರವನ್ನು ಅವಳ ಧ್ಯಾನ ಶ್ಲೋಕವನ್ನು ಆಧರಿಸಿ ನಿರ್ಮಿಸಲಾಗಿದೆ. ಇದೇ ಡಿಸೆಂಬರ್ 6ನೇ ತಾರೀಕು ತ್ರೈನ್ಯಾಸ್ ಶ್ರೀವಿದ್ಯಾ ಫೌಂಡೇಶನ್, ಜಯಲಕ್ಷ್ಮೀಪುರಂ, ಮೈಸೂರು ಇಲ್ಲಿ ತಾಯಿಯ ತೈಲಚಿತ್ರವನ್ನು ರಾಜವಂಶಸ್ಥರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಅನಾವರಣಗೊಳಿಸಲಿದ್ದಾರೆ. ತಾಯಿಯ ತೈಲವರ್ಣ ಚಿತ್ರವು ಅನಾವರಣಗೊಂಡು ಲೋಕಾರ್ಪಣೆಗೊಳ್ಳಲಿದೆ. ತೈಲಚಿತ್ರವನ್ನು ತಾಯಿಗೆ ಸಮರ್ಪಿಸಲಾಗುತ್ತಿದೆ. ಎಲ್ಲರೂ ಅಂದಿನ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿ ಆ ಭಗವತಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುವ ಇಂತಿ ಶ್ರೀ ಅಮೃತಾನಂದರು.